ಆಡು ಮುಟ್ಟದ ಸೊಪ್ಪಿಲ್ಲ, ಮಹೇಶ್ ಅವರು ಮಾಡದೇ ಇರುವಂತಹ ಸಮಾಜ ಸೇವೆ ಇಲ್ಲ ಅಂತ ಹೇಳಿರೂ ತಪ್ಪಾಗ್ಲಿಕ್ಕಿಲ್ಲ. ಯಾವ ಜಾಗದಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತೃಭೂಮಿ ಸೇವಾ ಫೌಂಡೇಶನ್ ಇರಬೇಕು. ಆ ಒಂದು ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಡಬೇಕು, ಅದನ್ನು ಫಿಲ್ ಮಾಡಬೇಕು ಅನ್ನುವಂಥ ಉದ್ದೇಶನ. ಅತ್ಯಾಚಾರಕ್ಕೆ ಒಳಪಟ್ಟ ಹೆಣ್ಣು ಮಗಳಿಗೆ ನೀವು LLB ಓದಿಸ್ತೀರಾ ಅನ್ನೋದು ಲೈಫ್ ಲೀಡ್ ಮಾಡೋದು ಕಷ್ಟ ಆಗ್ತಿದೆ, ಓದ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲ ಇಲ್ಲಿ ಓದೋನು ಸಪೋರ್ಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಡ ಅಂತೇಳಿ. ಆಮೇಲೆ ಅಲ್ಲಿಂದ ಆಚೆಗೆ ಅವಳ ಎಜುಕೇಷನ್ ನಾವು ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ಅವಳು LLB ಮುಗಿಸ್ಕೊಂಡು ಚೆನ್ನಾಗಿದ್ದಾಳೆ. ಕ್ಯಾನ್ಸರ್ ಪೀಡಿತರಿಗೂ ಕೂಡ ಸಹಾಯವನ್ನು ಮಾಡಿದ್ದೀರಾ. ಆ ಮಗುನ ಹೋಗಿ ನೋಡಿದಾಗ ಎಷ್ಟು ಚೆನ್ನಾಗಿದೆ ಗುರು, ಇದಕ್ಕೆ ಕ್ಯಾನ್ಸರ ಅಂತ ಅನ್ಸ್ಬೋದು. ಹಾಗೆ ಸರ್, ನೀವು 1000 ವಿವೇಕಾನಂದ ಅನ್ನೋ ಒಂದು ಕ್ಯಾಂಪೇನ್ ಕೂಡ ಕಂಡಕ್ಟ್ ಮಾಡಿದ್ರಿ. 1000 ಅಂದ್ರೇನು? ಸಾವೇ ಇಲ್ಲನ ಅಥವಾ 1000 ಅಂತ? ವಿವೇಕಾನಂದರ ರೀತಿ ಸಾವಿರಾರು ಜನ ಹುಟ್ಟು ಬನ್ನಿ ಅಂತಲೂ ಆಗತ್ತೆ, ಮತ್ತು ಸಾವೇ ಇಲ್ಲ ವಿವೇಕಾನಂದ ಚಿಂತನೆಗಳಿಗೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ TV ಕನ್ನಡ. ನಾನು ಅಪೇಕ್ಷಾ ಜೈನ್. ನಾವು ಸ್ಫೂರ್ತಿಗಾಗಿ ಎಲ್ಲೋ ಹುಡುಕೋ ಅವಶ್ಯಕತೆ ಇಲ್ಲ. ನಿಮ್ಮ ಮಧ್ಯೆ ಅದೆಷ್ಟೋ ಜನ ನಿಸ್ವಾರ್ಥ ಅನ್ನೋ ಪದಕ್ಕೆ ಅರ್ಥವಾಗಿ ಬದುಕ್ತಾ ಇದ್ದಾರೆ. ಅಂಥವರಲ್ಲಿ ಒಬ್ಬರನ್ನ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ. ಅವರೇ ಮಾತೃಭೂಮಿ ಸೇವಾ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂತಹ ಮಹೇಶ್ ಮಾತೃಭೂಮಿ ಅವರು. ಇವರೊಬ್ಬ ವ್ಯಕ್ತಿ ಮಾತ್ರವಲ್ಲ, ಮಹಾನ್ ಶಕ್ತಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಮೊದಲನೇದಾಗಿ ಅವರನ್ನು ವೆಲ್ಕಮ್ ಮಾಡೋಣ. ಸರ್, ಸುಮನ್ TVಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಆಡು ಮುಟ್ಟದ ಸೊಪ್ಪಿಲ್ಲ, ಮಹೇಶ್ ಅವರು ಮಾಡದೇ ಇರುವಂತಹ ಸಮಾಜ ಸೇವೆ ಇಲ್ಲ ಅಂತ ಹೇಳಿರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ 15 ವರ್ಷಗಳಿಂದ ನಿರಂತರವಾಗಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಒಂದು ಇಡೀ ಹಳ್ಳಿಗೆ ವೈಫೈ ಕನೆಕ್ಷನ್ ಕೊಡಿಸೋದ್ರಿಂದ ಹಿಡಿದು ಅತ್ಯಾಚಾರಕ್ಕೆ ಒಳಗಾದ ಒಂದು ಹೆಣ್ಮಗಳಿಗೆ ಜೀವನವನ್ನು ತೋರಿಸಿಕೊಡುವವರೆಗೂ ಸಾಕಷ್ಟು ಕಾರ್ಯಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ ಸರ್. ಎಲ್ಲವನ್ನು ಒನ್ ಬೈ ಒನ್ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮಾತೃಭೂಮಿ ಸೇವಾ ಫೌಂಡೇಶನ್ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದರೆ. ಮೇಡಮ್, ಮಾತೃಭೂಮಿ ಸೇವಾ ಫೌಂಡೇಶನ್ನು 2013ನೇ ಇಸ್ವಿನಲ್ಲಿ ಜನ್ಮ ತಾಳಿದ್ದು. ಅದರ ಉದ್ದೇಶ, ಯಾರು ಅವಶ್ಯಕತೆ, ಯಾವ ಜಾಗದಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತೃಭೂಮಿ ಸೇವಾ ಫೌಂಡೇಶನ್ ಇರಬೇಕು. ಆ ಒಂದು ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಡಬೇಕು, ಅದನ್ನು ಫಿಲ್ ಮಾಡಬೇಕು ಅನ್ನುವಂಥ ಉದ್ದೇಶನ. ನಾನು ತುಂಬ ಜನ ಕೇಳ್ತಾರೆ, ನಿಮ್ಮ ಆಶ್ರಮ, ನಿಮ್ಮ ಒಂದು ಫೌಂಡೇಶನ್ ಮುಖಾಂತರ ಏನೇನು ಮಾಡ್ತೀರಾ ನೀವು ಅಂತ. ನಂಗೆ ಒಂದು ಕ್ಷಣ ಏನು ಮಾಡ್ತೀವಿ ನಾವು ಅಂತ ಅನಿಸುತ್ತೆ. ಬಿಕಾಸ್ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಎಲ್ಲ ಅವಶ್ಯಕತೆ ಇದೆ ಅನ್ಸೋದು ಅದನ್ನು ಆ ಒಂದು ಕೆಲಸ ಮಾಡುವಂಥ ಸಂಸ್ಥೆನೇ ಮಾತೃಭೂಮಿ ಸೇವಾ ಫೌಂಡೇಶನ್. ಓಕೆ, ನೀವು ಹೇಳಿದಾಗೆ ಮಾತೃಭೂಮಿ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಆಶ್ರಮ, ಮಕ್ಕಳಿಗೆ ಒಂದು ಶೆಲ್ಟರ್ ನೀಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಅದನ್ನು ಹೊರತುಪಡಿಸಿ ಸಾಕಷ್ಟು ನಿರಾಶ್ರಿತರಿಗೆ ನೀವು ಸಹಾಯವನ್ನು ಒದಗಿಸಿದ್ದೀರಾ. ಎಷ್ಟೋ ಜನ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರಿಗೆ ಸ್ಪೀಕರ್ಗಳನ್ನ ನೀಡೋದಾಗಿರ್ಬೋದು, ಛತ್ರಿಗಳನ್ನ ನೀಡೋದಾಗಿರ್ಬೋದು, ಈ ರೀತಿ ಸಾಕಷ್ಟು ಸೇವೆಗಳನ್ನ ಮಾಡಿದ್ದೀರಾ ಸರ್. ಅದನ್ನು ಒಂದಷ್ಟು ಹೇಳೋದಾದರೆ. ಮೇಡಮ್, ಈಗ ನೀವು ಹೇಳಿದ್ರಿ ಏನು ಮೈಕ್ ಕೊಡುವಂಥದ್ದು ಮತ್ತು ಇನ್ನಿತರ. ಮೇಡಮ್, ಈ ಉದ್ದೇಶ ಇಷ್ಟೇ. ನಾವು ಯಾತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀವಿ ಅಂದರೆ, ಈಗ ನಮ್ಮ ಕೈಲಿ ಎಲ್ಲ ಶಕ್ತಿ ಇದೆ ಅಂತ ಅಂದ್ಕೊಳ್ಳಿ. ಆ ಶಕ್ತಿನ ಸುಮ್ಮನೆ ಕೇವಲ ನನ್ನ ಮನೆಗೋಸ್ಕರ ಮಾತ್ರ ಯುಟಿಲೈಸ್ ಮಾಡ್ತೀನಿ ಅಂದರೆ ಈ ಒಂದು ಜನ್ಮ ಸಾರ್ಥಕ ಅಂತ ಅನ್ಸ್ಕೊಳ್ಳೋದಂತೆ. ಇದು ನಾನು ಹೇಳ್ತಾ ಇಲ್ಲ ಈ ಮಾತನ್ನ, ಇದು ಹೇಳೋದು ವಿವೇಕಾನಂದರು. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಮನುಷ್ಯನ ಬಹುತೇಕ ಜನರು ಅವ್ರು ಹೇಳೋದು, ಬಹುತೇಕ ಜನರು ಯಾವ ಥರ ಜೀವನ ನಡೆಸ್ತೀರಂದರೆ, ಚರಂಡಿನಲ್ಲಿರುವಂತಹ ಹುಳ ನಡೆಸುತ್ತಲ್ಲ ಆ ಜೀವನನ ಬಹುತೇಕ ಜನರು ನಡೆಸ್ತಿದ್ದಾರೆ ಸಮಾಜದಲ್ಲಿ ಅಂತ ಹೇಳ್ತಾರೆ. ನಾನೊಂದು ಕ್ಷಣ ಅದನ್ನು ಓದ್ಬಿಟ್ಟು ನಂಗೆ ಆಶ್ಚರ್ಯ ಆಯಿತು, ಏನು ಹಿಂಗೆ ಹೇಳ್ಬಿಟ್ರಲ್ಲ ಇವರು ಅಂತ. ಮುಂದುವರೆದು ಚೆನ್ನಾಗಿ ಹೇಳ್ತಾರೆ ಅವರು. ಅವ್ರು ಹೇಳ್ತಾರೆ, ಚರಂಡಿನಲ್ಲಿರುವಂತಹ ಹುಳ ಊಟ ಮಾಡುತ್ತೆ, ತಿಂಡಿ ತಿನ್ನುತ್ತೆ, ಅದು ತನ್ನ ಮಲಗುತ್ತೆ, ಎದೊಳುತ್ತೆ, ಸಂತಾನೋತ್ಪತ್ತಿ ಕ್ರಿಯೆ ಮಾಡುತ್ತೆ, ಸರಿನಾ? ಒಂದಿನ ಸತ್ತಾಗುತ್ತೆ. ಮನುಷ್ಯ ಏನು ಮಾಡ್ತಾನೆ? ಅವನು ಚಿಕ್ಕವನು ಹುಡ್ತಾನೆ, ಸರಿನಾ? ಅಪ್ಪ ಅಮ್ಮಂಗೋಸ್ಕರ ಅಂತ ಅಪ್ಪ ಅಮ್ಮ ಬೆಳೆಸ್ತಾರೆ ಅವನ್ನ. ತಿರ್ಗಾ ಎಜುಕೇಷನ್ ಮುಗಿಸ್ಕೊತಾನೆ, ಮದುವೆ ಮಾಡ್ಕೊಳ್ತಾನೆ, ತಿರ್ಗಾ ಕೆಲಸ ಹೋಗ್ತಾನೆ, ಕೆಲಸ, ಮಕ್ಕಳು, ತಿರ್ಗಾ ಅವ್ರ ಮಕ್ಕಳು ಕೂಡ ಏನು ಮಾಡ್ತಾರೆ, ಅದೇ ಒಂದು ಸರ್ಕಲ್ ಅಷ್ಟೇ. ಆ ಒಂದು ಸರ್ಕಲ್ ಏನಿದೆಯೋ, ಅಪ್ಪ ಅಮ್ಮ ಮಕ್ಕಳು, ಜವಾಬ್ದಾರಿ, ಕೆಲಸ, ಮನೆ, ಇಷ್ಟೇ ಜೀವನ ಅಂತ ಅನ್ಕೊಬಿಟ್ಟಿದ್ದಾರೆ. ಆದರೆ ಈ ಸಮಾಜದ್ದು ಕೂಡ ಹೊಣೆಗಾರಿಕೆ, ಈ ಸಮಾಜದಲ್ಲಿ ಇರುವಂಥ ನಮ್ಗಳದು ಅನ್ನುವಂಥದ್ದನ್ನ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ. ನಾನು ಹೇಳೋದೇನೆಂದರೆ, ಸಮಾಜಕ್ಕೋಸ್ಕರನೂ ಕೂಡ ಬದುಕಬೇಕು. ನಿನ್ನ ಮನೆ ಅಂದರೆ ಮನೆ ಬಿಟ್ಬಿಡ್ಬೇಕಾ ಅಂತ ಹೇಳ್ತಾರೆ. ಮನೆಯನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಸಮಾಜವನ್ನು ಕೂಡ ಒಂದು ಕೈಲಿ ಇಟ್ಕೋಬೇಕಾಗುತ್ತೆ. ಏಕೆಂದರೆ ಸಮಾಜ ಚೆನ್ನಾಗಿದ್ರೆ ತಾನೇ ನಿನ್ನ ಮನೆಯಲ್ಲಿ ಇದ್ಕೊಂಡು ಕೂಡ ಆರಾಮಾಗಿ ಮನೇಲಿ ಮಲ್ಕೊಳ್ಳಿಕ್ಕೆ ಸಾಧ್ಯ. ಸಮಾಜ ಹೊರಗಡೆ ಎಲ್ಲವೂ ಕೂಡ
ತುಂಬ ಹಾಳಾಗ್ಬಿಟ್ಟಿದೆ, ನಿನ್ನ ಮನೆ ಮಾತ್ರ ಚೆನ್ನಾಗಿದೆ, ನಿನ್ನ ಗೇಟ್ ಮಾತ್ರ ಚೆನ್ನಾಗಿದೆ ಅಂದರೆ ಗೇಟ್ ಬಿಟ್ಟು ಹೊರಗಡೆ ಹೋಗಲೇಬೇಕಲ್ಲ. ಹೌದು. ಆ ಒಂದು ಉದ್ದೇಶಕ್ಕೋಸ್ಕರ ಸಮಾಜದ್ದು ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾತೃಭೂಮಿ ಸೇವಾ ಫೌಂಡೇಶನ್ ಜನ್ಮ ತಾಳ್ತು ಅಂತ ನನ್ನೊಂದು. ಹಾಗೆ ಸರ್, ನೀವು ಸಾವಿರದ ವಿವೇಕಾನಂದ ಅನ್ನೋ ಒಂದು ಕ್ಯಾಂಪೇನ್ ಕೂಡ ಕಂಡಕ್ಟ್ ಮಾಡಿದ್ರಿ. ಸಾವಿರಾರು ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಅದರಲ್ಲಿ ತೊಡಗಿಸಿಕೊಂಡಿದ್ರಿ ಸರ್. ಆ ಕ್ಯಾಂಪೇನ್ನ ಉದ್ದೇಶವೇನಾಗಿತ್ತು? ಮೇಡಮ್, ಸಾವಿರದ ವಿವೇಕಾನಂದ ಕಾರ್ಯಕ್ರಮದ ಉದ್ದೇಶ ಬಂದು ಸಾವಿರದ, ಕೆಲವರು ತುಂಬ ಜನ ನಾನು ಕೇಳಿದ್ರು, ಏನು ಸಾವಿರದ ಅಂದ್ರೇನು, ಸಾವೇ ಇಲ್ಲನಾ ಅಥವಾ ಸಾವಿರದ ಅಂತ. ವಿವೇಕಾನಂದರ ರೀತಿ ಸಾವಿರಾರು ಜನ ಹುಟ್ಟು ಬನ್ನಿ ಅಂತಲೂ ಆಗುತ್ತೆ, ಮತ್ತು ಸಾವೇ ಇಲ್ಲ ವಿವೇಕಾನಂದ ಚಿಂತನೆಗಳಿಗೆ. ಹೌದು. ಉದಾಹರಣೆಗೆ ಹೇಳ್ತೀನಿ ಮೇಡಮ್, ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯವಾದಂಥ ದಡ್ಡ. ಓಕೆ. ನಾನು ಬುದ್ಧಿವಂತ ಅಲ್ಲ. ನನಗೆ ತುಂಬ, ನನಗೆ ಕ್ಲಾಸಲ್ಲಿ ನಾನು ಹೇಗೆ ಕುಂತ್ಕೊಳ್ತಿದ್ದೆ ಅಂದರೆ ಲಾಸ್ಟ್ ಬೆಂಚು, ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟು. ಅದರಿಂದ ಯಾವುದೋ ಮುರಿದೋಗಿದೆ ಅಂತ ಬೆಂಚ್ ಹಾಕಿರ್ತಾರಲ್ಲ, ಅಲ್ಲೋ ಕುಂತ್ಕೊಳ್ಳಿಕ್ಕೆ ನಾನು ಲಾಯಕ್ಕಾಗಿದ್ದೆ. ಸರಿನಾ? ಅಂಥ ಒಬ್ಬ ಸ್ಟೂಡೆಂಟು ಇವತ್ತೇನೋ ಒಂದಷ್ಟು ಜನ ಮಕ್ಳುಗಳಿಗೆ ನೀವೇನೋ ಮಾತಾಡ್ತಾ ಇದ್ದೀರಾ, ಕರೆದಿದ್ದೀರಾ, ಇಲ್ಲಿ ಕುಣಿಸಿದ್ದೀರಾ, ಮಾತಾಡ್ಸಿದ್ದೀರಾ ಅಂದರೆ ಈ ಒಂದು ಶಕ್ತಿ ತುಂಬಿದವರು ವಿವೇಕಾನಂದರು. ಅಂದರೆ ನನ್ನಂಥ ಒಬ್ಬ ದಡ್ಡನಲ್ಲೂ ಕೂಡ ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟರು ವಿವೇಕಾನಂದರು. ನನಗೆ ಎಲ್ಲರಿಗೂ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ನನ್ನಂಥ ಒಬ್ಬ ದಡ್ಡನಲ್ಲೇ ಇಷ್ಟೆಲ್ಲ ಕೆಲಸ ಮಾಡ್ಬೋದು, ನೀವು ಬುದ್ಧಿವಂತರಿದ್ದೀರಪ್ಪ, ನೀವು ಮಾಡ್ರೋ, ವಿವೇಕಾನಂದ ಚಿಂತನೆಗಳನ್ನ ತಗೊಳ್ಳಿ. ಅದನ್ನು ಬಿಟ್ಟು ನೀವು ಯಾವುದೋ ಫಿಲಮ್ಗಳಲ್ಲಿ ಬರುವಂತಹ ಆ್ಯಕ್ಟರ್ಸ್ಗಳು ಅವ್ರವ್ರ ಹೊಟ್ಟೆಪಾಡಿಗೋಸ್ಕರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬ ಆ್ಯಕ್ಟರ್ಸ್ ಜೀವನ ಕೂಡ ನಾನು ಹೇಳ್ತಿರೋದು. ನೀವು ಅವರೇ ನನ್ನ ಹೀರೋ ಅಂತ ಅಂದ್ಕೊಬಿಟ್ರೆ, ನನಗೆ ಅವರ ಒಂದು ನಟನೆ ಬಗ್ಗೆ ಗೌರವ ಇದೆ, ಸರಿ, ನಾನು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಆದರೆ ನನ್ನ ಹೀರೋ ಅವರಲ್ಲ. ನನ್ನ ಹೀರೋ ಯಾರು? ಈ ಸಮಾಜಕ್ಕೋಸ್ಕರ ಬದುಕ್ತವ್ರು, ನಮಗೊಂದು ಒಳ್ಳೆಯ ಮಾರ್ಗ ಹಾಕ್ಕೊಟ್ಟಿರ್ತಾರಲ್ಲ, ಅದನ್ನ ಫಾಲೋ ಮಾಡುವಂಥ ಉದ್ದೇಶಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಯಾರು ತಮ್ಮ ಜೀವ ಅರ್ಪಿಸಿದ್ರು, ಈ ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನು ಯಾರು ಮುಡುಪಾಗಿಟ್ಟಿದ್ರು, ಈ ಸಮಾಜ ಬದಲಾವಣೆಗೋಸ್ಕರ ಯಾರು ತಮ್ಮ ಜೀವನವನ್ನೇ ಸವಸ್ಬಿಟ್ರು, ಅವ್ರು ನಮ್ಮ ರಿಯಲ್ ಹೀರೋಸ್ಗಳು. ಅದನ್ನು ಬಿಟ್ಟು 3.5 ಗಂಟೆ ಬರುವಂಥ ಆ್ಯಕ್ಟಿಂಗ್ ಮಾಡುವಂಥವ್ರೆ ನಮ್ಮ ಹೀರೋ ಅಂತ ಅಂದ್ಕೊಂಡು ಯಾವ ಕಡೆ ಹೋಗ್ತಿದ್ವಿ ನಾವು ಅನ್ನೋ ಉದ್ದೇಶಕ್ಕೋಸ್ಕರ ಸಾವಿರದ ವಿವೇಕಾನಂದ ಕಾರ್ಯಕ್ರಮ ರೂಪಿಸ್ತೀವಿ. ತುಂಬ ಶಾಲಾ ಕಾಲೇಜುಗಳನ್ನ ಟಚ್ ಮಾಡಿದ್ವಿ, ಈ ವಿಚಾರಗಳನ್ನ ತಿಳಿಸಿದ್ವಿ. A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅಲ್ಲ, A ಫಾರ್ ಅಬ್ಬಕ್ಕ, B ಫಾರ್ ಭಗತ್ ಸಿಂಗ್, C ಫಾರ್ ಚಂದ್ರಶೇಖರ್ ಆಜಾದ್, D ಫಾರ್ ದಯಾನಂದ ಸರಸ್ವತಿ, E ಫಾರ್ ಈಶ್ವರಚಂದ್ರ ವಿದ್ಯಾಸಾಗರ್, V ಫಾರ್ ವಿವೇಕಾನಂದ, I ಫಾರ್ ಇಂಡಿಯನ್ ನ್ಯಾಷನಲ್ ಆರ್ಮಿ, Z ಫಾರ್ ಝೀನತ್ ಮಹಲ್. ಅಂದರೆ ನಮ್ಮ ದೇಶಕ್ಕೋಸ್ಕರ ತಮ್ಮ ಜೀವನವನ್ನು ಅರ್ಪಿಸೋರು ಇವರು. ಇವ್ರ ಬಗ್ಗೆ ಯೋಚನೆ ಮಾಡಿ, ವೆರಿ ಥಾಟ್ಫುಲ್ ಸರ್ ಅನ್ನೋ ಉದ್ದೇಶಕ್ಕೋಸ್ಕರ ಸಾವಿರದ ವಿವೇಕಾನಂದ ಕಾರ್ಯಕ್ರಮ ರೂಪಿಸ್ತೀವಿ. ಅದು ಮಾತೃಭೂಮಿ ಶುರು ಆಗ್ತಾವಿಂದಲೂ ಈ ಒಂದು ಕಾರ್ಯಕ್ರಮ ನಿರಂತರ ನಡ್ಕೊಬರ್ತದೆ. ಹಲವಾರು ಜನ ವಿದ್ಯಾರ್ಥಿಗಳು ಇದ್ರ ಮುಖಾಂತರ ಇನ್ಸ್ಪೈರ್ ಆಗಿದ್ದಾರೆ. ತುಂಬ ಜನ ಮಾತಾಡ್ತಾರೆ ನಮ್ಮ ಜೊತೆ, ಇವತ್ತಿಗೂ ಕೂಡ ಟಚಲ್ಲಿದ್ದಾರೆ. ಅಣ್ಣ, ನಾನು ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ ನೋಡಿ, ನಮ್ಮ ಮನೆ ಅಂಗಳದಲ್ಲಿ ಎಲ್ಲ ಸ್ವಚ್ಛಾಗಿ. ಸರಿಯಪ್ಪ, ಫಸ್ಟ್ ನೀವು ಮನೆ ಸ್ವಚ್ಛಾಗಿ ಇಟ್ಕೊಂಡಿದ್ಯಾ? ಓಕೆ, ನೆಕ್ಸ್ಟ್ ಗೇಟ್ ಹತ್ರ ಬಾ ಅಂತ ಹೇಳ್ತೀವಿ ನಾವು. ಗೇಟ್ ಹತ್ರ ಬಂದ ರೋಡ್ಗೆ ಬಾ ಅಂತ ಹೇಳ್ತೀವಿ, ರೋಡ್ನ ಸ್ವಚ್ಛಗೊಳಿಸು. ಅಂದರೆ ತಮ್ಮ ಸಮಾಜವನ್ನು ತಾವೇ, ಈಗ ನನ್ನ ಸಮಾಜ ಇದು ಸರಿ ಅಂತ ಯಾರಲ್ಲಿ ಆ ಪ್ರಜ್ಞೆ ಮೂಡಿಸ್ತಾರೋ ಅವಾಗಲೇ ಸಮಾಜ ಓಕೆ ಬದಲಾವಣೆ ಸಾಧ್ಯ ಆಗೋದಂತೆ. ನೋಡಿ, ಎಲ್ಲರನ್ನೂ ಬೈಕೊಂಬಂದ್ರೆ ನೀನು, ಉದಾಹರಣೆ ನಾನು ಎಲ್ಲರನ್ನೂ ಬೈಕೊಂಬಂದು ನಾನೇನು ಮಾಡ್ತೀನಿ ಹಂಗಾರೆ? ಕರೆಕ್ಟ್. ಬೈಯೋದೇ ನನ್ನ ಕೆಲಸನ? ಬೈಯೋದು ನಿಲ್ಲಿಸಿ ಕೆಲಸ ಮಾಡಿ ಅಂತ ನಾನು ಈ ಒಂದು ಕಾರ್ಯಕ್ರಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.